ಭಾಷೆಯ ವಿಚಾರವಾಯಿತು. ಸಂಸ್ಕೃತಿಯ ವಿಚಾರ ಹೇಳಿ. ನೀವು ಡಬ್ಬಿಂಗ್ ಮಾಡೋದ್ರಿಂದ ಭಾಷೆಗೆ ಒಂದು ನೆಲೆಗಟ್ಟು ಸಿಗುತ್ತೆ ಅಂತ ಹೇಳಿದ್ರಿ, ಅಥವಾ ನನ್ನ ಭಾಷೆಯಲ್ಲಿ ವಿಶ್ವವನ್ನ ನೋಡುವ ಒಂದು ಅವಕಾಶ ನನಗೆ ಸಿಗುತ್ತೆ ಅಂತ ಹೇಳ್ತೀರಿ. ಆದ್ರೆ ನನ್ನ ಸಂಸ್ಕೃತಿ ಏನಾಗುತ್ತೆ? ನೀವು ಯಾವಾಗ ಭಾಷೆನ ಅಲ್ಲಿ ತರ್ತಿರಲ್ಲ, ಡಬ್ಬಿಂಗ್ ವಿಷಯದಲ್ಲಿ ಸಂಸ್ಕೃತಿ ಬಂತಲ್ಲಿ, ಓಕೆ, ಯಾವುದೋ ಒಂದು ಸಿಚುಯೇಷನ್ ಇದೆ, ಆಲದ ಮರದ ಕೆಳಗಡೆ ಎಲ್ಲ ಕುಳಿತಿದ್ದೇವೆ, ಅಲ್ಲೊಂದು ಚರ್ಚೆ ನಡೀತಾ ಇದೆ, ಅದೊಂದು ಹಳ್ಳಿಯ ಒಂದು ಇದಿದೆ ಅಂತ ಅನ್ಕೊಳ್ಳೋಣ. ಅಲ್ಲಿ ನೀವು ಭಾಷೆ ತಗೊಳ್ತಿರಲ್ಲ, ಕನ್ನಡ ಭಾಷೆ ತರ್ತಿರಲ್ಲ, ಎಲ್ಲವೂ ಕನ್ನಡೀಕರಣ ಆಗುತ್ತೆ, ಕನ್ನಡ ಸಂಸ್ಕೃತಿ ಅಲ್ಲಿ ತೋರಿಸ್ಬೇಕಾಗತ್ತೆ ನೀವು. ಅದರಿಂದಾಗಿ ನೀವು ಭಾಷೆ ಬೆಳೆಸ್ಕೊಳಕ್ ಹೋದಾಗ ನಿಮ್ಮ ಸಂಸ್ಕೃತಿ ನ್ಯಾಚುರಲ್ ಆಗಿ ಬರುತ್ತೆ ಅಲ್ಲಿ. ಅದರಿಂದಾಗಿ ಪೂರ್ತಿ ಮಾತಾಡಕ್ ಕೊಡಿ. ನೀವು ಯಾವಾಗ ನೀವು ಸಂಸ್ಕೃತಿ ಅಂತ ಹೇಳಿದಿರಲ್ವಾ, ದಯಮಾಡಿ ನೀವು ಸಂಸ್ಕೃತಿನ ಡೋಂಟ್ ಪುಟ್ ಇಟ್ ಇನ್ ಎ ವ್ಯಾಕ್ಯೂಮ್ ಅಂಡ್ ಸಿ ಸಂಸ್ಕೃತಿ ಬೆಳೆಯಲ್ಲ ಅನ್ನೋದನ್ನ. ಸಂಸ್ಕೃತಿ ವಿಲ್ ಗ್ರೋ ವಿತ್ ಯುವರ್ ಭಾಷೆ. ನಾನು ಹೇಳ್ತಾ ಇರೋದು, ಸಂಸ್ಕೃತಿ ವಿಲ್ ಗ್ರೋ ವಿತ್ ಯುವರ್ ಭಾಷೆ ವೆನ್ ಯುವರ್ ಭಾಷೆ ಗ್ರೋಸ್ ವಿತ್ ಇಟ್ಸ್ ಓನ್ ಐಡೆಂಟಿಟಿ. ಭಾಷೆಯನ್ನ ನೀವು ಬೇರೊಬ್ಬರ ಐಡೆಂಟಿಟಿಯನ್ನ ತೋರ್ಸೋಕ್ ಬಳಸಿದಾಗ ನಿಮ್ಮ ಸಂಸ್ಕೃತಿಯ ಕಥೆ ಏನು? ಇಲ್ಲ, ನೀವು ದಯಮಾಡಿ ಅಷ್ಟಕ್ಕೆ ನಿಲ್ಸಿದ್ರೆ ಆಗೋದಿಲ್ಲ. ಇಲ್ಲ, ಯು ಹ್ಯಾವ್ ಟು ಅಲೋ ಇಟ್ ಟು ಗ್ರೋ. ನಾನು ಪ್ರೊಫೆಸರ್ ಅವ್ರನ್ನ ಚಿಂತನೆಯನ್ನ ವಿಸ್ತರಿಸ್ತೀನಿ. ಹೆಂಗೆ ಅಂದ್ರೆ, ನಾನು ಒಬ್ಬ ಕಾರ್ಮಿಕ, ನನಗೂ ನನ್ನ ಬದುಕಿನ ಬಗ್ಗೆ ಭಯಗಳಿದೆ, ಒಪ್ಕೋತೀನಿ. ಆದ್ರೆ ನಿಮಗೆ ತಿಂಗಳು ಸಂಬಳ ಬರುತ್ತೆ, ನಮಗೆ ಬರಲ್ಲ ಸರ್. ಒಂದು ಒಪ್ಕೋತೀನಿ, ಅದೇ ತರ ಬರ್ತೀನಿ ಆನ್ಸರ್. ಈಗ 1 ಲಕ್ಷ ಇರ್ಬೋದಾ? ಸುಮ್ಮನೆ ಒಂದು ಅಂದಾಜು ಹೇಳಿ ಪ್ಲೀಸ್. 1 ಲಕ್ಷ ಇರ್ಬೋದು. ಆಲಮಟ್ಟಿ ಡ್ಯಾಮ್ ಕಟ್ಟಿದಾಗ 250 ಹಳ್ಳಿಗಳನ್ನ ಖಾಲಿ ಮಾಡಿಸಿದ್ರು. ನಿಮ್ಗಿಂತ ಡಬಲ್ ಜನಗಳು ಕೆಲಸ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಒಂದು ಭಾಷೆ ಕಳ್ಕೊಂಡ್ರು. ಒಂದ್ ನಿಮಿಷ ಮೇಡಮ್, ಇಲ್ಲ ಮಾಡಿದ್ರಲ್ಲ ನೀವು ಮಾಡಿದ್ರಲ್ಲ, ನೀವು ಕಲಾವಿದರು ಅವ್ರ ಪರವಾಗಿ. ಅದಕ್ಕೆ ಹೇಳಿದ್ರು ರಿಯಾಲಿಟಿ. ಅವ್ರು ನಮಗೆ ನೀರು ಕೊಡ್ತಾರೆ, ಕರೆಂಟ್ ಕೊಡ್ತಾರೆ, ಅದಕ್ಕೆ ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ರು. ನಾನು ಹೇಳೋದು ನೀವು ಹೇಳೋದು ನಿಜ ಸರ್, ತುಂಬಾ ಒಳ್ಳೇದು. ಒಂದು ನಾಗರಿಕತೆ ಬೆಳೆಯುವಾಗ ಈ ತರದ ತೊಂದರೆಗಳಾಗುತ್ತೆ, ಸ್ಯಾಕ್ರಿಫೈಸ್ ಆಗುತ್ತೆ. ಕಲಾವಿದರು ಸ್ಯಾಕ್ರಿಫೈಸ್ ಮಾಡಿ ಪ್ಲೀಸ್. ಇವತ್ತು ಅತ್ಯಂತ ನಾವು ಕೆಟ್ಟೋಗಿರೋದು ಅಂದ್ರೆ ಸಂಸ್ಕೃತಿ ವಿಷಯದಲ್ಲಿ ದೃಶ್ಯ ಮಾಧ್ಯಮ. ದೃಶ್ಯ ಮಾಧ್ಯಮಕ್ಕೆ ಬೈಫರ್ಕೇಶನ್ನೇ ಇಲ್ಲ, ಸಂಸ್ಕೃತಿನೇ ಇಲ್ಲ. ನಾವೆಲ್ಲ ಕನ್ನಡದವನು, ನಾನು ಕನ್ನಡದಲ್ಲಿ ಓದಿ ಬೆಳೆದಿರೋನು. ದೃಶ್ಯ ಮಾಧ್ಯಮದಿಂದ ಸಂಸ್ಕೃತಿ ಇಲ್ಲ ಅಂತ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಸಂಸ್ಕೃತಿಗಿಂತ ದೃಶ್ಯ ಮಾಧ್ಯಮ ತುಂಬಾ ಕಲ್ಲಿಯೂಡಾಗ್ಬಿಟ್ಟು ಒಂದೇ ತರ ಆಗ್ಬಿಟ್ಟು ಏಕರೂಪತೆಯನ್ನು ಗಳಿಸ್ಕೊಂಡಿರೋದು ದೃಶ್ಯ ಮಾಧ್ಯಮ. ಹಂಗಾಗಿ ನಾವು ದೃಶ್ಯದಲ್ಲಿ ಸಂಸ್ಕೃತಿಯ ಅಂಶವನ್ನು ಹುಡುಕ್ಬೇಕೆ ಹೊರತು ಇಡೀ ಸಂಸ್ಕೃತಿಯನ್ನ ಅಲ್ಲ. ಇನ್ನೊಂದು, ಆಮೇಲೆ ನೀವು ಇಂಡಸ್ಟ್ರಿ ಹೇಳಿದೆ, ನನಗೆ ತುಂಬಾ ಅದರ ಬಗ್ಗೆ ಇರಿ, ನಾನು ಇನ್ನು ಮುಗಿಸಿಲ್ಲ ಸಂಸ್ಕೃತಿಯ ವಿಚಾರ. ನೀವು ದೃಶ್ಯ ಮಾಧ್ಯಮ ಈಗಾಗಲೇ ಕಲುಷಿತವಾಗಿದೆ ಅನ್ನೋ ವಿಚಾರವನ್ನ ಹೇಳಿದ್ರಿ. ಕಲುಷಿತವಾದ ದೃಶ್ಯ ಮಾಧ್ಯಮದಲ್ಲಿ ಸಂಸ್ಕೃತಿಯು ಕಳೆದು ಹೋಗುತ್ತೆ ಯಾವಾಗ ಡಬ್ಬಿಂಗ್ ಬಂದಾಗ, ಒಂದು ವಿಚಾರ. ಎರಡನೇ ವಿಚಾರ, ಸಂಸ್ಕೃತಿ ವಿಚಾರವನ್ನೇ ಮಾತಾಡೋದಾಗಿದ್ರೆ ಬೇರೆ ಎಲ್ಲ ವಿಚಾರಗಳನ್ನ ನಮ್ಮ ಭಾಷೆಯ ಮೂಲಕ ನೋಡುವಾಗ ನಮಗೆ ಅವರ ಸಂಸ್ಕೃತಿ ಯಾವುದು, ನಮ್ಮ ಸಂಸ್ಕೃತಿ ಯಾವುದು ಅನ್ನುವ ಒಂದು ಪ್ರತ್ಯೇಕತೆಯನ್ನ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ನಮಗಿರುತ್ತೆ ಅಂತ ನೀವು ಹೇಳಿದ್ರಿ. ಪ್ರೇಕ್ಷಕನಿಗೆ ಅದನ್ನ ಪ್ರತ್ಯೇಕಿಸಿ ನೋಡೋಕ್ ಗೊತ್ತು ಅಂತ ನೀವು ಹೇಳಿದ್ರಿ. ನೀವು ಆ ಪ್ರೇಕ್ಷಕನಾಗಿ ಅದನ್ನ ಹೇಳ್ತಾ ಇದ್ದೀರಿ. ಆದರೆ ಮುಂದಿನ ಪೀಳಿಗೆಯ ಪ್ರೇಕ್ಷಕರ ವಿಚಾರವನ್ನ ಹೇಳಿ. ಅಂದ್ರೆ ಸಂಸ್ಕೃತಿ ಅಂದ್ರೆ ನಿಮಗ್ ಗೊತ್ತು, ಭಾಷೆ ಅಂದ್ರೆ ನಿಮಗ್ ಗೊತ್ತು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಎಲ್ಲವನ್ನ ನಮ್ಮ ಭಾಷೆಯ ಮೂಲಕ ಬೇರೆ ಎಲ್ಲಾ ಸಂಸ್ಕೃತಿಗಳನ್ನ ನೋಡೋದಾಗಿದ್ರೆ ಅವರಿಗೆ ಈ ಸಂಸ್ಕೃತಿ ವಿಚಾರ ಎಲ್ಲಿಂದ ಗೊತ್ತಾಗಬೇಕು? ಸಂಸ್ಕೃತಿಯನ್ನ ಬಿಂಬಿಸುವಂತ ಕಲ್ಚರಲ್ ಫಿಲಂ ತೆಗಿಲಿಕ್ಕೆ ನಮ್ಮ ಡಬ್ಬಿಂಗ್ ಯಾವತ್ತೂ ಬ್ಯಾನ್ ಮಾಡೋದಿಲ್ಲ. ಡಬ್ಬಿಂಗ್ಗೂ ಅದಕ್ಕೂ ಸಂಬಂಧ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನೀವು ಟಾಪಿಕ್ ಮತ್ತೆ ಡೈವರ್ಟ್ ಇಲ್ಲ, ನಾನು ಡೈವರ್ಟ್ ಮಾಡ್ತಾ ಇಲ್ಲ, ನಾನು ಅಲ್ಲೇ ಇದ್ದೀನಿ ನೋಡಿ. ನಾನು ಖಂಡಿತ ಸಮರ್ಥವಾಗಿ ಹೇಳ್ತಾ ಇದ್ದೀನಿ, ಡಬ್ಬಿಂಗಿಗೂ ಈ ನಿಮ್ಮ ಸ್ವಂತಿಕೆ ಸಿನಿಮಾ ತೆಗಿಲಿಕ್ಕೂ ಸಂಬಂಧವೇ ಇಲ್ಲ. ಈಗ ಆಮೇಲೆ ಈಗ ಕಾರ್ನಾಡು ಕಾಸರವಳ್ಳಿ ಅವ್ರ ಸಿನಿಮಾ ನಿಮ್ 100 ದಿವಸ ಓಡ್ತಾವ? ಇಲ್ಲ, ನಮ್ಮ ಸಂಸ್ಕೃತಿ ಇರುತ್ತೆ. ನನ್ನ ಪ್ರಕಾರ ಭಾಷೆ ಮತ್ತು ಸಂಸ್ಕೃತಿಯನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತಿ ಅಂದ್ರೆ ನಾವು ಯಾವ ರೀತಿ ಬದುಕ್ತಾ ಇದೀವೋ ಅದೇ ನಮ್ಮ ಸಂಸ್ಕೃತಿ, ಸರಿನಾ? ನನ್ನ ಮಗಳು ಅಥವಾ ಮಗ ನಾನು ಯಾವ ರೀತಿ ಬಟ್ಟೆ ಹಾಕೊಂಡಿದ್ದೀನಿ, ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ, ಅದನ್ನ ಅನುಸರಿಸಿ ಸಂಸ್ಕೃತಿಯನ್ನ ಹೊಂದುತ್ತಾನೆ ಅಥವಾ ಹೊಂದುತ್ತಾಳೆ ಹೊರತು ನಾನು ಮಾಡದೇ ಇರುವ ಕೆಲಸ ಅಥವಾ ನಾನು ಬೋಧಿಸ್ತಾ ಇರುವ ಕೆಲಸದಿಂದ ಬರೋದಿಲ್ಲ. ಆಮೇಲೆ ನನ್ನ ವಾದ ಇಲ್ಲಿರೋದು ಸಂಸ್ಕೃತಿ ಹಾಳಾಗಿ ಹೋಗುತ್ತೆ ಅನ್ನುವ ದೃಷ್ಟಿಕೋನದಿಂದ ಅಲ್ವೇ ಅಲ್ಲ. ಯಾಕಂದ್ರೆ ಭಾಷೆ ಹಾಳಾದ ಸಂಸ್ಕೃತಿ ಹಾಳಾಗಲ್ವಾ? ಭಾಷೆ ಎಲ್ಲಿ ಹಾಳಾಗ್ತಾ ಇದೆ? ಎಲ್ಲಿ ಹಾಳಾಗ್ತಾ ಇದೆ? ಎಲ್ಲಿ ಹಾಳಾಗ್ತಾ ಇದೆ? ಹಾಳಾಗ್ತಾ ಇಲ್ಲ ಭಾಷೆ. ನಾವು ಹೊರ ದೇಶದವ್ರನ್ನ
ಇಲ್ಲಿ ಯೋಗ ಕಲೀಲಿಕ್ಕೆ ಬಿಡ್ತೀವಿ ಅಥವಾ ಇನ್ನೇನೋ ಮಂತ್ರ ಪೂಜೆ ಮಾಡ್ಲಿಕ್ಕೆ ಬಿಡ್ತೀವಿ. ನಮ್ಮ ಮಂತ್ರಗಳನ್ನ ಇಂಗ್ಲಿಷಲ್ಲಿ ಬರ್ಕೊಂಡು ನೀವು ಗಟ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಸೊ ಅವ್ರು ಹೇಳಿದಾಗೆ ಏನಾಗುತ್ತೆ ಅಂತಂದ್ರೆ ಭಾಷೆ ಎಲ್ಲಿ ಹಾಳಾಗುತ್ತೆ ಅಂದ್ರೆ ಪ ವರ್ಗ ಅಂತಿದೆ, ಪಾಪ ಬಾಬಾ ಮಾ ನಾವೇನು ಮಾತಾಡ್ತೀವಲ್ಲ ಇದು ಲಿಪ್ ಅಂತ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸಿನಿಮಾ ಬಂದಾಗ ಆಯ್ತಾ ಊಟ ಅನ್ನೋದಕ್ಕೂ ಊಟ ಆಯ್ತಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅವ್ರು ಮಾತಾಡೋದು ಆಯ್ತಾ ಊಟ ಅಂತ. ಸೊ ನಾವೆಲ್ಲ ಇವತ್ತು ಏನು ಮಾತಾಡ್ತಿದೀವಿ, ಊಟ ಆಯ್ತಾ ಅಂತೀವಿ. ಸೊ ವರ್ಬು ನೌನು ಅವುಗಳ ವ್ಯತ್ಯಾಸ ಆಗುತ್ತೆ. ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ಮುಂದಕ್ಕೆ ಬಹಳ ದೊಡ್ಡ ಹೆಮ್ಮಾರಿಯಾಗಿ ಬೆಳೆಯುತ್ತೆ ಇಂಥ ಸಮಸ್ಯೆಗಳು. ಇವತ್ತು ನಾನು ಹೇಳಿದಾಗ ನಗು ಬರ್ಬೋದು, ಇದು ಏನು ಇದೊಂದು ಚಿಕ್ಕ ವಿಷಯ ಅಂತ. ಬಟ್ ಈ ಚಿಕ್ಕ ವಿಷಯ ಮುಂದೆ ದೊಡ್ಡದಾಗುತ್ತೆ. ಅನುವಾದಕ್ಕೂ ಭಾಷಾಂತರಕ್ಕೂ ವ್ಯತ್ಯಾಸ ಇದೆಯಲ್ಲ, ಇದು ಭಾಷಾಂತರ ಆಗುತ್ತೆ ಹೊರತು ಅನುವಾದ ಆಗಲ್ಲ. ಅನುವಾದ ಅಂದ್ರೆ ಅದರಲ್ಲಿ ಭಾವಾನುವಾದ ಇದೆ, ಪದಾನುವಾದ ಇದೆ, ಅಕ್ಷರಾನುವಾದ ಇದೆ. ಯಾವಾಗ ಡಬ್ಬಿಂಗ್ ಬರುತ್ತೆ ಅದು ಅಕ್ಷರಾನುವಾದ ಆಗುತ್ತೆ. ಅಕ್ಷರಾನುವಾದಗಳು ಸಾಹಿತ್ಯವನ್ನ ಹೌದು, ಅಕ್ಷರಾನುವಾದ ಯಾವತ್ತಿಗೂ ಒಂದು ಭಾಷೆಯನ್ನ ಕೊಲ್ಲುತ್ತೆ ಹೊರತು ಆ ಭಾಷೆಯ ಸೌಂದರ್ಯವನ್ನ ಹೆಚ್ಚಿಸೋದಿಲ್ಲ. ಆ ಹೆಚ್ಚಿಸದೇ ಇರುವಂತಹ ಡಬ್ಬಿಂಗ್ ನಮಗೆ ಬೇಕೇ? ಒಂದೇ ನಿಮಿಷ. ನನ್ನ ಪ್ರಶ್ನೆ ಇಷ್ಟೇ ಸರ್. ನಾನು BR ಪ್ರಾಜೆಕ್ಟಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಉಳ್ಕೊಂಡ ಜಾಗದ ಎದುರುಗಡೆ ಒಂದು ಥಿಯೇಟರ್ ಇತ್ತು. ಅಲ್ಲಿ ಬರುವ ತಮಿಳು ತೆಲುಗು ಸಿನಿಮಾಗಳನ್ನ ಜನ ಹೋಗಿ ನೋಡ್ತಾ ಇದ್ದ ರೀತಿಯಲ್ಲಿ ಕನ್ನಡ ಸಿನಿಮಾನ ಹೋಗಿ ನೋಡ್ತಾ ಇರಲಿಲ್ಲ. ಸರಿನಾ? ಅಲ್ಲಿ ಒಂದು ನಿಮಿಷ ಸರ್. ಅಲ್ಲಿ ನನಗನ್ಸಿದ್ದು ಅವತ್ತಿಂದ ಇದು ನನ್ನ ತಲೆಯಲ್ಲಿತ್ತು. ಅಲ್ಲಿ ನಮ್ಮ ಭಾಷೆಯ ಮಾರ್ಕೆಟನ್ನು ನಾವು ವಿಸ್ತರಿಸಬೇಕಾದ್ರೆ ಅಲ್ಲಿ ಇಂಗ್ಲಿಷ್ ಸಿನಿಮಾಗಳನ್ನ ಅಥವಾ ನಮ್ಮಿಂದ ಮಾಡ್ಲಿಕ್ಕೆ ಆಗದೇ ಇರುವಂತಹ ಸಿನಿಮಾಗಳನ್ನ ಡಬ್ಬಿಂಗ್ ಮಾಡಿ ಹಾಕಿದ್ರೆ ಒಂದು ಪ್ಯಾನಲ್ ಮಾಡ್ಕೊಳ್ಳೋದಾಗ್ಲಿ ಆ ಕಂಡೀಷನ್ ಗಳನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಮೊದಲು ನೀನು ಬಾಗ್ಲವರೆಗೂ ವಾಪಸ್ ಸಾಕು, ಆಮೇಲೆ ಮನೆಗೆ ಬರಂಗಿಲ್ಲ ಅಂದ್ರೆ ಸ್ವಲ್ಪ ಗೇಟ್ ಪಕ್ಕ ತಳ್ಕೊಂಡು ಒಳಗಡೆ ಬರ್ತಾನೆ. ಇದನ್ನ ನಮ್ಮ ಸಿನಿಮಾದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಸೊ ಹಾಗೆ ಕಂಡೀಷನಲ್ ಅನ್ನೋದು ಅಪ್ಲೈ ಆಗಲ್ಲ. ಹಂಗಿದ್ದಿದ್ರೆ ಅಣ್ಣವ್ರು ಅವತ್ತೇ ಹೇಳಿರೋ, ಈಗ ಬೇಡಪ್ಪ ಇನ್ನೊಂದು ಅಷ್ಟು ವರ್ಷ ಆದ್ಮೇಲೆ ನೀವು ಡಬ್ಬಿಂಗ್ ತನ್ನಿ ಅಂತ ಹೇಳಿರೋರು. ಡಬ್ಬಿಂಗೇ ಬೇಡ ಅಂತ ಯಾಕೆ ಹೇಳಿದ್ರು? ಅಣ್ಣವರಾಗ್ಲಿ, ಕವಿಗಳಾಗ್ಲಿ, ಚಿಂತಕರು, ಬುದ್ಧಿಜೀವಿಗಳು ಅವರೆಲ್ಲ ದಡ್ರೆ ಹಾಗಂತಲ್ಲ. ಆದ್ರೆ ಆಮೇಲೆ ನೀವು ಇವರು ಕಲಾವಿದರು ಕೆಲಸ ಇಲ್ಲದೆ ಮನೇಲಿ ಕೂತಿರ್ಬೇಕಾಗುತ್ತೆ ಡಬ್ಬಿಂಗ್ ಬಂದ್ರೆ. ವಿಚಾರಕ್ಕೆ ಈಗ ಬರ್ತಾ ಇದ್ದೀನಿ. ಈಗ ಅಭಿನಯ ಅವರು ಬಹಳ ಒಂದು ಬೇಸಿಕ್ ಆದಂತಹ ಅತ್ಯಂತ ಬೇಸಿಕ್ ಆದಂತಹ ಒಂದು ವಿಚಾರವನ್ನ ಎತ್ತಿದ್ದಾರೆ. ಏನು ಅಂದ್ರೆ ಅಭಿನಯ ನಾವು ನೋಡ್ರೋ ಹಾಗೆ ತಮಿಳು ತೆಲುಗು ಅಭಿನಯಿಸಲ್ಲ. ಅವ್ರು ಅಭಿನಯಿಸೋದು ಕನ್ನಡದಲ್ಲೇ. ಸುಮಾರು 25 ವರ್ಷದಿಂದ ಇಲ್ಲೇ ಆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನೇ ನಂಬ್ಕೊಂಡಿದ್ದಾರೆ. ಶಿ ಇಸ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಅಸ್ ಹೂ ಕೆನಾಟ್ ಗೋ ಅಂಡ್ ವರ್ಕ್ ಇನ್ ಅದರ್ ಲ್ಯಾಂಗ್ವೇಜಸ್. ನಮಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಅಲ್ಲಿ ಹೋಗಿ ಆಕ್ಟ್ ಮಾಡದೇ ಇರೋದಕ್ಕೆ. ಹಾಗಿರುವಾಗ ನನ್ನ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಪ್ರೊಫೆಸರ್. ನೀವು ಹೊಟ್ಟೆ ಮೇಲೆ ಹೊಡಿತೀನಿ ಅನ್ನೋದು ಇತ್ತಂದಿದ್ದೀರಲ್ಲ ನೀವು. ಹೌದು ಸರ್, ಹೌದು. ಇದ್ರ ಜೊತೆಯಲ್ಲಿ ನೀವು ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇದ್ದೀರಲ್ಲ. ಒಂದು ಸಂವಿಧಾನ ಏನ್ ಹೇಳುತ್ತೆ? ಒಂದು ನಿಮಿಷ. I will come back to that. No, wait a minute. ಇಲ್ಲಿ ನೀವು ತರ್ಜುಮೆಗೊಂಡ ಸಿನಿಮಾ ಯಾವುದು ಚೆನ್ನಾಗಿ ಓಡಿಲ್ಲ. ವ್ಯವಹಾರ ಮಾಡೋ ಸಮಸ್ಯೆ ಅದು, ನಮ್ಮ ಸಮಸ್ಯೆ ಅಲ್ಲ ಸರ್ ಅದು. ನೀವು ಅವತಾರ್ ಹೇಳಿದೆ, ಅವತಾರನ್ನ ಎಲ್ಲರೂ ಇಂಗ್ಲಿಷ್ ನಲ್ಲಿ ನೋಡಿದ್ದಾರೆ ಬಹುತೇಕ ಜನ. ಇರಿಟೇಟ್ ಆಗುತ್ತೆ ಅದು ನೋಡುವಾಗ. ಸಿನಿಮಾ ಅನ್ನೋದು ಕೇವಲ ಅರ್ಥ ಅದನ್ನೇ ಹೇಳ್ತಾ ಇದೀರಿ. ಲೆಟ್ ಅಸ್ ಫೈಟ್ ವಿತ್ ದ ಕ್ವಾಲಿಟಿ. ನೀವು ಆ ಕ್ವಾಲಿಟಿನ ಕೊಡಿ, ಕ್ವಾಲಿಟಿ ಫೈಟ್ ಮಾಡಿ ಪ್ಲೀಸ್. ಉತ್ತರ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಬೇರೆ ಸಿನಿಮಾ, ಆ ಭಾಗದಲ್ಲಿ ಸೋತಂತ ಸಿನಿಮಾನ ಇಲ್ಲಿ ಚೆನ್ನಾಗಿ ಓಡಿಸ್ತೀರಿ. ಕನ್ನಡ ಸಿನಿಮಾವನ್ನ ಚೆನ್ನಾಗಿ ಓಡಿಸ್ತಾ ಇಲ್ಲ. ಒಳ್ಳೆ ಸಿನಿಮಾವನ್ನ ನಿಮ್ಮ ವಾದದಲ್ಲಿ ಮಾಳವಿಕ ದಯಮಾಡಿ ಇದು ಹೇಳಿ. ಇವರ ವಾದದಲ್ಲಿ ಒಂದಿರೋದೇನು ಅಂದ್ರೆ, ಈಗ ನನ್ನ ಹೊಟ್ಟೆ ಹೊಡಿತಾ ಇದ್ರೆ ಅನ್ನೋದು. ಭಾಷೆನ ಕೆಟ್ಟದಾಗಿ ತೋರಿಸುವ ಇದು ಇಲ್ಲ. ಅದು ರಿಪೇರಿ ಮಾಡೋಣ. ನಾಗೇಂದ್ರ ಅವರೇ, ಅವಕಾಶ ಇದೆ ಅದಕ್ಕೆ. ಎಲ್ಲೆಲ್ಲಿ ಅವಕಾಶ ಇದೆಯಲ್ಲಪ್ಪ, ನೀವು ಬರಹಗಾರರು, ಇಂಪ್ರೂವೈಸ್ ಮಾಡೋದಿಲ್ವೇನು? ಇದು ಪುಸ್ತಕ ಅಲ್ಲ, ಕಾದಂಬರಿ. ಒಂದು ಪ್ರಶ್ನೆ ಹೇಳ್ಬಿಡ್ಲಿ, ಕನ್ನಡ ಹೇಗೆ ಡಬ್ಬಿಂಗ್ ಇಂದ ಬೆಳೆತದೆ ಅಂತ ದಯವಿಟ್ಟು ಹೇಳಿ ಸರ್. ನಾನು ಏನ್ ಹೇಳ್ತಿದ್ದೀನಿ ಗೊತ್ತಾ? ಆಯ್ತು, ಹೇಳ್ತೇನೆ, ದಯಮಾಡಿ ಹೇಳ್ತೇನೆ. ನೋಡಿ ಕೇಳಿ, ಟೈಟಾನಿಕ್ ಅಲ್ಲಿ ಒಂದು ಉದಾಹರಣೆ ಬರುತ್ತೆ. ಆ ಉದಾಹರಣೆ ಕೊಡ್ಲಿಕ್ಕಾಗಲೇ ನಾನು ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೇನೆ. ಟೈಟಾನಿಕ್ ಅಲ್ಲೂ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆ ಮಾತಾಡಿದಾಗ ಈ ಸಮಸ್ಯೆ ಬಂತು. ಇದು ಹಿಂದಿಲಿ ಮಾಡಿದಾಗ ಏನೋ ಹೌ ಟು ಟೆಲ್ ದಾಟ್ ಅನ್ನೋದು ಒಂದೇ ಒಂದು ಯಾವುದೋ ಒಂದು ಭಾಷೆ ಒಂದು ಪದ ಬರುತ್ತಲ್ಲಿ. ಆ ಪದ ಎಷ್ಟು ಸೂಕ್ತ ಇಲ್ಲಿ ಹೇಳೋದು ಅಂತ ಹೇಳಿದ್ರೆ ನಾನು ಸುಮ್ಮನೆ ಇದ್ದೇನೆ. ಹೇಳಿ ಪರವಾಗಿಲ್ಲ. ಅದು ಏನೋ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದ ಪರ್ಮಿಷನ್. ಅಲ್ಲಿ ಓ ಶಿಟ್ ಅಂತ ಬರುತ್ತೆ. ಹೇಗೆ ಅದನ್ನ ಭಾಷೆಯಲ್ಲಿ ಹೇಳೋದು? ಓಕೆ, ಇಟ್ ವಾಸ್ ಎ ಬಿಗ್ ಇಶ್ಯೂ ದೇ. ಹೇಗೆ ಹೇಳೋದು ಅದನ್ನ ಅಂತ?
ಹೇ ಭಗವಾನ್ ಹೇಳ್ಬೋದಾ? ಸಂದರ್ಭಕ್ಕೆ ಸರಿ ಹೋಯ್ತಾ? ಓಕೆ, ಕೊನೆಗೆ ಅವನು ಸಂದರ್ಭನ ನೋಡ್ಕೊಂಡು ಅದನ್ನ ಹೇ ಭಗವಾನ್ ಅಂತ ಹೇಳಿಸ್ಬಿಟ್ಟ. ಇಲ್ಲಿಂದ ಏನಾಗುತ್ತೆ ಗೊತ್ತಾ, ನಿಜವಾದ ರೈಟರ್ಸ್ ಏನಿದಾರಲ್ಲ ಅವ್ರಿಗೂ ಅವನು ಸತ್ತೋಗ್ತಾನೆ.